ಮಂತ್ರಿಗಳು ಕೊಡ್ರಿ ಅಂತ ಹೇಳಿದಾಗ ಅದನ್ನು ಕೊಟ್ಟಿರಲ್ಲ ಅಂದ ತಕ್ಷಣ ಸಹಜವಾಗಿ ಒಂದು ಈರ್ಷ್ಯೆ ಉಳಿದ್ಬಿಟ್ಟದ. ಅದಕ್ಕೆ ಈಗ ಶೀಲ ತಗೊಳ್ಳೋದು ದೃಷ್ಟಿ ಇಟ್ಕೊಂಡು ನಮ್ಮ ಶಿವಸೇನೆಯ ರಿಯಲ್ ಶಿವಸೇನೆ ಅನ್ಬೇಕಾಗ್ತದೆ. ನಮ್ಮ ಕೋರ್ಟ್ ಒಪ್ಪಿದಂತಹ ಶಿವಸೇನೆ ಮುಖಂಡರು ಹೆಡ್ಡು ಆದಂಥ ಶಿಂದೆ ಅವರು ಅವ್ರ ಮೇಲೆಲ್ಲ ಭಾಳ ನಿಂತದ. ಅದಕ್ಕಾಗಿ ಅವ್ರನ್ನ ಮಾಡ್ಕೋಬೇಕು ಅನ್ನೋದು ವಿಚಾರ ಇವತ್ತು ಶಿವಸೇನೆಗೂ ಬಂದದ. ಅದೇ ಕಾಲ ಅವ್ರು ಬಿಡಬಾರ್ದು ಅನ್ನೋದು ಎನ್ ಡಿ ಎಗೂ ಬಂದದ. ಎನ್ ಡಿ ಅಂದರೆ ನಮ್ಮ ಮೋದಿಯವ್ರಿಗೂ ಹೇಗಾದ್ರು ಅವ್ರು ಹಿಡ್ಕೊಳ್ಬೇಕಪ್ಪ ಅಂತೇಳಿ. ಅದಕ್ಕೆ ನೋಡ್ರಿ ಟೈಮ್ ಹೆಂಗಿರ್ತದಂತೆ. ಮುಖ್ಯಮಂತ್ರಿ ಮಾಡೋ ಒಂದು ಸಾಕಷ್ಟು ಬೆನ್ನತ್ತಿದ್ರು ಶಿಂದೆ ಅವರು, ಅವ್ರನ್ನ ತಪ್ಪಿಸಿದ್ರು ನಮ್ಮ ಫಡ್ನವೀಸ್ ಅವರು. ಇವತ್ತು ಅದೇ ಫಡ್ನವೀಸ್ ಅವರು ಅವ್ರು ಬೆನ್ನ ಹಚ್ಚಿದ್ದಾರೆ. ಯಾಕಂದ್ರೆ ಒಪ್ಪಲಿಲ್ಲ ಅಂದರೆ ಅವ್ರ ಸರ್ಕಾರ ಆಗೋದಿಲ್ಲ, ವಿರೋಧ ಪಕ್ಷ ಆಗ್ಬೇಕಾಗ್ತದೆ. ಅದಕ್ಕೆ ಏನಾದರೂ ಮಾಡಿ ಶತಾಯಗತ ಮಾಡಿ ಶಿಂದೆ ಅವ್ರನ್ನ ಒಪ್ಪಿಸ್ಬೇಕಂದಾಗ ಇನ್ನೊಂದು ಕಡೆ ಏನದಪ್ಪ ಅಂದ್ರೆ ಬಿ ಜೆ ಪಿಯನ್ನು ನಂಬುವ ಸ್ಥಿತಿಯಲ್ಲೇ ಶಿಂದೆ ಅವರು ಇಲ್ಲ, ಅದೇ ಕಾಲಕ್ಕೆ ಉದ್ಧವ್ ಠಾಕ್ರೆ ಅವರು ಇಲ್ಲ. ಅವರಿಬ್ಬರು ಈಗಾಗಲೇ ಬಿ ಜೆ ಪಿಯಿಂದ ಸಾಕಷ್ಟು ಹೊಡೆತ ತಿಂದಾರ. ಹೀಗಾಗಿ ಇಬ್ಬರಿಗೂ ಇಲ್ಲ. ಹಾಗಂತ ಇಲ್ಲಿ ಹೋಗಾಕೂ ಮನಸ್ಸಿಲ್ಲ. ಅಲ್ಲಿ ಮಿನಿಸ್ಟರ್ ಅದಾರ ಸ್ಟೇಟ್ಗೆ ಕ್ಯಾಬಿನೆಟ್ದೊಳಗೆ ನಮ್ಮ ಶಿಂದೆ ಅವರು, ಆದರೂ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಮೇಯರ್ನ ಮಾಡ್ಕೊಂಡು ಇಟ್ಟು ಬರಬೇಕಂತ ಮನಸ್ಸಿಲ್ಲ. ಬಟ್ ಹೆಚ್ಚಿಗೆ ಏನಪ್ಪ ಅಂದರೆ ಬಿ ಜೆ ಪಿ ಮೇಲೆ ವಿಶ್ವಾಸ ಇಲ್ಲ ಶಿಂದೆ ಅವರಿಗೆ, ಏಕನಾಥ್ ಶಿಂದೆ ಅವರಿಗೆ. ಆ ಒಂದು ವಿಶ್ವಾಸ ಇಲ್ಲ ಅನ್ನೋದು ಗುರುತಾಡಿದ್ರು ಅಂತ